ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮಕ್ಕಳಿಗೆ ಹುಷಾರಿಲ್ವಲ್ಲ, ಹಂಗಾಗಿ ನೋಡೋಕ್ಕೆ ಅಂತ ನಮ್ಮಮ್ಮ ಬಂದಿದ್ದರು. ಅವ್ರಿಗೆ ಕೆಮ್ಮು ಶೀತ ಅಂದ್ಬಿಟ್ಟು ಈ ಗಿಡನ ತಗೊಂಬಂದಿದ್ದಾರೆ. ಇದನ್ನು ತಿಂದರೆ ಕೆಮ್ಮು ಹೋಗುತ್ತೆ ಅಂತ ಅಂದ್ಬಿಟ್ಟು ಊರಿಂದ ಎತ್ಕೊಂಬಂದಿದ್ದಾರೆ. ಅದರಲ್ಲಿ ಒಂದು ಗಿಡ ಬೇರು ಸಮೇತ ಕಿತ್ಕೊಂಡ್ಬಂದು ಆಲ್ರೆಡಿ 2 ಗಿಡ ಪಾಟಲ್ಲಿ ಅದನ್ನು ಹಾಕ್ತಾಯಿದ್ದಾರೆ. ಬೇಡ ಅಂದ್ರೂ ಅದು ಇರಲ್ಲ ಅಂದ್ರೂ ಕೇಳ್ತಾಯಿಲ್ಲ. ಅಲ್ಲಿಂದ ತೊಗೊಂಬಂದಿದ್ದಾರೆ, ಊರಿಂದ ತೊಗೊಂಬಂದಿದ್ದಾರೆ ಆ ಗಿಡ. ಅದು ಅಲ್ಲಿಂದ ಬರೋಷ್ಟೊತ್ತಿಗೆ ಸತ್ತೇ ಹೋಗ್ಬಿಟ್ಟೈತೆ. ಅದು ನಾನು ಬಿದ್ದಕ್ಕೆ ಚೆಂಡು ಮುರ್ಕೊಂಡು ಬಿದ್ದೋಗ್ಬಿಟ್ಟೈತೆ ಕೋಳಿ ಥರ. ಬೇಡ ಅಂದ್ರೂ ಕೇಳಲಿಲ್ಲ. ಮತ್ತು ಇದನ್ನು ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ತಿಂತಾರಂತೆ, ಅವ್ರ ಊರಲ್ಲಿ ಎಲ್ಲರೂ ತಿಂತಾರಂತೆ. ಅದೇನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಸೊಪ್ಪನ್ನ ತಿನ್ಸು ಅಂತ ತುಂಬ ಹಿಂಸೆ. ನನ್ನ ಕೈಲೇ ತಿನ್ನೋಕ್ಕಾಗಲಿಲ್ಲ ಅದನ್ನ. ಇನ್ನು ಅವ್ರೇನು ತಿಂತಾರೋ ಹೆಂಗಾರ ತಿನ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಏನೋ ಕೆಮ್ಮಿನ ಸೊಪ್ಪು ಅಂತ ಹೇಳ್ತಾರಂತೆ. ಇದನ್ನು ಅವ್ರು ಬರೋಷ್ಟರಲ್ಲಿ ತೊಳೆದಿಡ್ತಾಯಿದ್ದೆ ನಮ್ಮಮ್ಮ. ನಾನು ಮನೇಲಿ ಇಟ್ಕೊಂಡಿರಲಿಲ್ಲ ಅವ್ರನ್ನ. ಒಂದು ವಾರದಿಂದ ರಜೆ ಹಾಕಿತ್ತು ಸ್ಕೂಲಿಗೆ ಅಂತ ಅಂದ್ಬಿಟ್ಟು ಇವತ್ತಿನೂ ಕಳಿಸಿದ್ದೆ. ಅದಕ್ಕೂ ಬೈತಾಯಿತ್ತು ನಮ್ಮಮ್ಮ, ಎಂತ ಕಳಿಸಿದ್ದೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ನಾನು ಒಂದು ವಾರದಿಂದ ಮನೇಲಿದ್ದಾರಲ್ಲ, ಮನೇಲಿರುವಾಗ ಚೆನ್ನಾಗೇ ಆಟ ಆಡ್ತಾರೆ. ಅದಕ್ಕಾಗಿ ಮನೆಯಿಂದ ಫಸ್ಟ್ ಹೊರಗಡೆ ಹೋದರೆ ಹುಷಾರಾರು ಆಗ್ಬೋದು ಅಂತ ಕಳಿಸಿದ್ದೆ. ನಮ್ಮಮ್ಮ ಅಷ್ಟರಲ್ಲಿ ಇದನ್ನೆಲ್ಲ ಸೋಯಿಸಿಡ್ತಾಯಿದ್ದೆ ಅವ್ರು ಬಂದಾಗ ತಿನ್ಸೋಕ್ಕೆ ಅಂತ. ನಾನು ಇವಾಗ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು ಸ್ಕೂಲಿಂದ. ಪುಣ್ಯ ನೋಡಿದ್ರೆ ಶಾಕ್ ಆಗ್ತಾಳೆ. ನಮ್ಮಮ್ಮ ಅಂದರೆ ಇಷ್ಟ ಅವಳಿಗೆ. ಬಂದಳು, ಕರ್ಕೊಂಬಂದೆ ನಾನು. ನಮ್ಮಮ್ಮ ವೀಡಿಯೋ ಕಾಲಲ್ಲಿ ಮೊಮ್ಮಗಳ ಜೊತೆ ಮಾತಾಡ್ತಾಯಿತ್ತು, ಇನ್ನೊಬ್ಬಳು ಮೊಮ್ಮಗಳ ಜೊತೆ. ಇವಳಿಗೆ ಸಿಟ್ಟು ಬಂತು, ಕರ್ಕೊಳ್ಳಿಲ್ಲ ಅಂತಂದ್ಬಿಟ್ಟು. ನಾನು ವೀಡಿಯೋ ಮಾಡ್ತಿದ್ದಕ್ಕೆ ನನ್ನ ಇದು ಮಾಡ್ತಾಯಿದ್ಲು. ಆಮೇಲೆ ಅವಳನ್ನ ಕರ್ಕೊಂಡು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಸಿ, ಸ್ಟೀಲ್ ಬಾಡಿ ಯಾವ ಥರ ಇದ್ದಾಳೆ ಅಂತ, ಕೋಲು, ನಾಯಿ ಓಡಿಸೋ ಕೋಲು ಇದ್ದಂಗಿದ್ದಾಳೆ. ಮತ್ತು ಅವಳಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ತಾಯ್ತ ತೀರ್ಥ ಎಲ್ಲ ತೊಗೊಂಬಂದಿತ್ತು. ನನ್ನ ಮಕ್ಕಳಿಗೆ ಇಬ್ರಿಗೂ ಕೊಳ್ಳಿಗೆ ಆಗ್ತಾಯಿತ್ತು. ಅವ್ರಿಗೆ ಹುಷಾರಿಲ್ಲ ಅಂತನೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇದೆಲ್ಲ ತೊಗೊಂಡು ಡೈರೆಕ್ಟು ಮನೆಗೆ ಬಂದಿದ್ರು. ನೋಡಿ ತಿಂತಾಯಿದ್ದಾಳೆ ಅವಳು ಸೊಪ್ಪನ್ನ. ಒಂದೊಂದೇ ಎಲೆ ಕಿತ್ಕೊಂಡು ತಿಂತಾಯಿದ್ಲು. ಅಷ್ಟರಲ್ಲಿ ಅವತ್ತು ನೈಟ್ ಉಳ್ಕೊಂಡು ಬೆಳಗ್ಗೆನೇ ಎದ್ದು ಹೋಗ್ತಾಯಿದ್ದಾರೆ. 6 ಗಂಟೆಗೆಲ್ಲ ಎದ್ದು, ನಮ್ಮ ಪುಣ್ಯ ಎದ್ದರೆ ಬಿಡಲ್ಲ ಅಂತಂದ್ಬಿಟ್ಟು ಬೇಗನೆ ಎದ್ದು ನಡ್ಕೊಂಡು ಹೋಗ್ತಾಯಿದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರನೇ ಇರೋದು, ಮನೆಗೆ ಹತ್ರ ಆಗುತ್ತೆ. ಅಂದರೆ ನಡ್ಕೊಂಡು ಹೋಗಿ ಟ್ರೈನ್ ಹತ್ತೀನಿ ಅಂತ ಹೋಗ್ತಾಯಿದ್ರು. ನಾನು ಇವ್ರನ್ನ ಎಬ್ಬಿಸಿ ಸ್ಕೂಲಿಗೆ ಓಡಿಸ್ಬೇಕಲ್ಲ ಅಂತೇಳ್ಬಿಟ್ಟು ಬಂದು ಟೈಮ್ ನೋಡಿದೆ, ಇನ್ನೂ 6 ಗಂಟೆ ಆಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ 6 ಗಂಟೆ ಆಗಿದೆ. ಗಂಜೆಲ್ಲ ಕೆಡಬಾರ್ದು ಅಂದರೆ ಕರ್ಪೂರ ಹಾಕಬೇಕು ಅಂತ ಹೇಳಿದರು. ನಾನು ಹಾಕಿದ್ದೆ, ಆದರೂ ಕೂಡ ಕಲರ್ ಚೇಂಜ್ ಆಗಿತ್ತು. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಇವ್ರನ್ನ ಎಬ್ಬಿಸಿ ಮಕ್ಕಳನ್ನ ರೆಡಿ ಆಗ್ತಾಯಿದ್ರು ಸ್ಕೂಲ್ಗೆ. ನಾನು ಹೇಳಿದೆ ಬರಲ್ಲ ಗಿಡ ಅಂತ. ಅಲ್ಲಿಂದ ತೊಗೊಬಂದು ಇಲ್ಲಿ ಹಾಕ್ಬಿಟ್ಟು ಗಿಡ ಎಲ್ಲ ಒಣಗೋಗ್ಬಿಟ್ಟೈತೆ. ಸುಮ್ಮನೆ ವೇಸ್ಟ್, ಕಷ್ಟಪಟ್ಟು ಹಾಕಿದ್ದು ಕೂಡ. ನಮ್ಮ ಮನೆಯವರು ನನಗೋಸ್ಕರ ಕಾಫಿ ಮಾಡ್ಕೊಬಂದು ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ದಾರೆ. ಇದನ್ನು ಕುಡಿದು ನಾವು ಟೌನಿಗೆ ಹೊರಡಬೇಕು. ಅದಕ್ಕೆ ಚೆನ್ನಾಗಿರೋದು ಬರುತ್ತೆ. ಹೌದು, ಅಲ್ಲಿ ನೋಡ್ತೀವಲ್ಲ ಮಾರ್ತಾ ಇದ್ರಲ್ಲ, ಅವತ್ತಲ್ಲೇ ತಗೊಳ್ಳೋಣ ಅಂದೆ. ಸ್ಟೂಲ್ ತಗೋಗ್ಲಿ, ಅಲ್ಲೇ ಕಾಣಿಸ್ತೈತಲ್ಲ. ಇದೇನಪ್ಪ ಅಂಗಡಿ ಈ ಥರ ಇದೆ ಅಂದರೆ, ಇದು ಗುಜರಿ ಐಟಮ್ ಅಂಗಡಿ. ಇದು ಹೋಲ್ಸೇಲ್. ಇಲ್ಲಿ ಪ್ಲಾಸ್ಟಿಕ್ ಆಗಲಿ ಪಾತ್ರೆ ಆಗಲಿ ಹೋಲ್ಸೇಲಾಗಿ ಕೊಡ್ತಾರೆ. ಮಾರೋರು ಇಲ್ಲಿಂದ ಬಂದು ತೊಗೊಂಡೋಗಿ ಮಾರ್ತಾರೆ. ಹಾಗಾಗಿ ಇಲ್ಲಿ ಕೆಲವೊಂದು ಪೀಸಸ್ ಸಿಂಗಲು ಸಿಗ್ತವೆ, ಕಡಿಮೆ ಇರುತ್ತೆ ರೇಟು ಅನ್ನೋಕ್ಕೆ ಸಲುವಾಗಿ ನಾವು ಇಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಐಟಮಿಗೆ ಬರ್ತೀವಿ. ಹಾಗಾಗಿ ನಾನು ಇಲ್ಲಿ ದೋಸೆ ತವ ಒಂದು ಸಿಕ್ತು, ಅದನ್ನು ಕೂಡ ಇಲ್ಲೇ ತೊಗೊಂಡೆ. ಮಕ್ಕಳೆಲ್ಲ ಶಿರಪ್ ಕುಡಿದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅಂತಿದ್ರು, ಅವ್ರಿಗೋಸ್ಕರ ಹಣ್ಣು ತಗೊತಾ ಇದ್ವು.
ತವ ತಗೊಂಬಂದಿದ ತಕ್ಷಣವೇ ದೋಸೆ ಇಟ್ಟಿತ್ತು ಅಂತ ಅದ್ರ ಮೇಲೆ ದೋಸೆ ಹಾಕಿ ಪ್ರಯೋಗ ಮಾಡ್ತಾಯಿದ್ದೀನಿ. ಅದು ಎದ್ದಾಳ್ತಾ ಇಲ್ಲ. ನಾನು ಹಿಂಸೆ ಕೊಟ್ಟು ಎಬ್ಬಿಸ್ತಾ ಇದ್ದೆ. ಕೊನೆಗೆ ನನ್ನ ಹಿಂಸೆ ತಾಳಲಾರ್ದಲ್ಲಿ ಎದ್ದಾಳ್ತು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.